ನಿಮಗೂ ಜಾತಿ ಗಣತಿ ಮಾಡೋದು ಭಾಳ ತ್ರಾಸ ಆತಿರ್ಬೇಕಲ್ರಿ ಸರ? ಯಾಕೆ ಕೇಳ್ತೀರಿ ಮೇಡಮರ? ನಮ್ದು ಹಣೆ ಬರ ಚಂದ ಇಲ್ರಿ. ಒಟ್ಟ ಸೂಟಿ ಅನ್ನೋದ ಇಲ್ಲಾರ್ದಂಗೆ ಆಗ್ಯದ್ರಿ ನಮಗೆ. ಹೌದೌದ್ರಿ ಸರ, ಸೂಟಿ ಅನ್ನೋದೇ ಇಲ್ಲಾರ್ದಂಗೆ ಆಗ್ಯದ ನಿಮಗೆ. ಇದ್ರದ್ದೇನು ಎಕ್ಸ್ಟ್ರಾ ಪಗಾರ ಕೊಡ್ತಾರೇನ್ರಿ ಇದು ಜಾತಿ ಗಣತಿ ಮಾಡ್ಲಿಕತ್ತಿರಲ್ಲ? ಹಾಂ ಕೊಡ್ತಾರೆ ಮೇಡಮರ, ಇದ್ರ ಪೇಮೆಂಟ್ ಕೊಡ್ತಾರೆ. ಪೇಮೆಂಟ್ ಕೊಡ್ತಾರನ? ಅದಕ್ಕೆ ಮಾಡ್ತೀರಿ ನೀವು, ಇಲ್ಲಾಂದ್ರೆ ನೀವು ಮಾಡ್ತಿದ್ರೇನು? ಏನಂದ್ರಿಲ್ರಿ ಮೇಡಮರ? ಏನಿಲ್ರಿ, ಪಾಪ ಸೂಟಿ ಇತ್ತಂದ್ರೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅಲ್ಲೇ ಇಲ್ಲೇ ಪಿಕ್ನಿಕ್ ಓದ್ತಿದ್ರೇನ, ಎಲ್ಲಿ ಹೋಗ್ಲಾರ್ದಂಗೆ ಆಗೈತೆ ನೋಡು ಅಂತ ಅನ್ಕೊಂಡೆ ರೀ. ಹೌದೌದ್ರಿ, ಹಂಗೆ ಆಗ್ಯದ ನೋಡ್ರಿ ಮೇಡಮರ. ಅಲ್ರಿ ಸರ, ಎಲ್ಲ ಕಡೆ ಇಬ್ರು ಮೂವರು ಹೋಗ್ತಾರ, ನೀವು ಒಬ್ಬರೇ ಬಂದಿರಲ್ರಿ? ಒಂದೇ ಮೊಬೈಲ್ನಾಗನೇ ಇದು ಮಾಡ್ದಿರ್ತದ್ರಿ. ಸುಮ್ಮನೆ ಇಬ್ರು ಮೂವರು ವೇಸ್ಟ್ ಅಲ್ರಿ. ಹಂಗಾಗಿ ಒಬ್ಬೊಬ್ರು ಮನಿ ಮಾಡ್ಕೊಂಡು ಹೊಂಟಿವ್ರಿ. ಆಯ್ತು, ನಿಮ್ಮಿಬ್ರು ಮೂವರು ಮನಿ ಮಾಡ್ಕೊಂಡು ಹೋಗೋಣನೇ. ಅವರು ಕೂಡ್ತಾರೆ, ಅಷ್ಟು ಕೂಡಿ ಮತ್ತು ಹಂಗೆ ಮೊನ್ನೆ ಹೋಗಿದ್ವಿ, ಒಂದಿಷ್ಟು ಮನಿ ಇದ್ದಿದ್ದಿಲ್ರಿ ಯಾರು, ಅವ್ರ ಮನಿ ಮಾತು ಹುಡುಕಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗ್ಬಿಡಿದ್ರಿ ಮನೆಗೆ. ಆಯ್ತಾಯ್ತು ಸರ, ಜಲ್ದಿ ಹೋಗ್ಬೇಕ್ರಿ ನಾ ಮನೆಗೆ. ನಮ್ಮ ಅತ್ತಿ ನಾದ್ನಿ ಹೊಡ್ಕೋತಾರೆ, ನನಗೆ ಕರಿತೀನಿ ರೀ. ಸುಮಾ ಇದ್ದಾಳೆ ಏನು ಮಾಡ್ಯ ಒಳಗೆ? ಸುಮಾ, ಸುಮಾ ಇದ್ದಾರ ಇಲ್ರಿ? ಅಕ್ಕಿ ಒಳಗಿರ್ಬೋದ್ರಿ, ನಾ ಹೋಗಿ ಒಳಗೆ ಹೇಳಿ ಕರ್ಕೊಂಬರ್ತೀನಿ ರೀ ಸರ, ನೀವು ಇಲ್ಲೇ ನಿಂತೀರಿ. ಹಾಂ ಆಯ್ತು ರೀ ಮೇಡಮರ. ಸುಮಾ ಏನು ಮಾಡ್ಲಿಕತ್ತಿ? ಹೊರಗೆ ನಿಂತು ಎಷ್ಟು ಕರೀಲಿಕತ್ತೀನಿ, ಹೊಟ್ಟೆ ಕೇಳಿಸ್ಕೊಳಂಗಿಲ್ಲವ ನೀನಂತರ್ನ? ಈ ಕೇಳಿಸಿಲ್ಲ ಅಷ್ಟೇ ಅರ್ಜೆಂಟ್ ಮಾಡ್ಲಿಕತ್ತಿ, ಏನದು ಕೆಲಸ? ಇವ ಜಾತಿ ಗಣತಿ ಮಾಡ್ಲಿಕ್ಕೆ ಬಂದಾರ, ಅವ್ರಿಗೆಲ್ಲ ಡೀಟೇಲ್ಸ್ ಕೊಡ್ಬೇಕಂತ, ಅದಕ್ಕೆ ಕೊಡು. ಸರ್ ಬಂದು ನಿಂತಾರ ಹೊರಗೆ ಪಾಪ. ಹೌದಾ? ಅಯ್ಯ, ಒಳಗೆ ಕರಿಬೇಕಿಲ್ಲ, ಕರಿ ಒಳಗೆ. ಒಳಗೆ ಕರಿಲೆ? ಇಲ್ಲದ ಕಾರ್ಬಾರ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಸುಮ್ಮವ. ನೀನು ಒಬ್ಬೇಕಿದ್ದಿ, ನಾ ಇರಂಗಿಲ್ಲ. ನಾವು ಮನೆಗೆ ಹೋಗ್ತೀನಿ, ಅವರು ಒಬ್ಬರೇ ಸರ್ ಬಂದಾರ, ಒಳಗೆ ಕೂರ್ಸ್ಕೊಂಡು ಡೀಟೇಲ್ಸ್ ಹೇಳಷ್ಟಿಗೆ ನಿಮ್ಮ ಮನೆಯವ್ರು ಬಂದ್ರಂದ್ರೆ ಸುಮ್ಮನೆ ತಪ್ಪು ತಿಳ್ಕೋತಾರೆ. ಎದಕ್ಕೆ ಬೇಕಂತ ಅಲ್ಲೇ ಹೊರಗೆ ನಿಂತು ಹೇಳ ಹೋಗಿ. ಸುಮ್ಮ ನಾಟಕನೇ ಮಾಡಾಕಿ ಒಟ್ಟ. ಆಯ್ತಾಳ, ಹಂಗ್ಯಾಕೆ ಮಾಡ್ತಿ ಸುಂದ್ರಿ? ನನಗೆ ಗೊತ್ತಾಗಲಿಲ್ಲ. ನಾ ಓದ್ತೀನಿ. ನಿಂದು ಎಲ್ಲ ಡೀಟೇಲ್ಸ್ ಕೊಡು ಕರೆಕ್ಟಿಗೆ. ಕೊಟ್ಟು ಮಾಮಿ ಮನೆಗೆ ಕರ್ಕೊಂಡು ಹೋಗೋ. ಸ್ವಲ್ಪ ಮಾಮಿಯರ ಮನೆ ಒಂದು ತೋರ್ಸು ಅವ್ರಿಗೆ, ಪಾಪ ಗೊತ್ತಿಲ್ಲ ಅಂತ. ಅಲ್ಲಿ ತೋರಿಸಿ ಕೈ ಬಿಟ್ಬಿಡು, ಮುಂದೆ ಎಲ್ಲ್ಯಾಕೆ ಹೋಗಲ್ರಕ್ಕ ಅವ್ರು. ಸುಂದ್ರಿ, ಇಷ್ಟ್ಯಾಕೆ ಅರ್ಜೆಂಟ್ ಮಾಡ್ತೀವಿ? ಒಂದು 10 ನಿಮಿಷ ನಿಂದ್ರಲ್ಲ, ಏನು ಆಗಂಗಿಲ್ಲ. ನನಗೆ ಗೊತ್ತಿಲ್ಲ ಏನೇನು ಹೇಳ್ಬೇಕಾ, ಏನು ಕರೆಕ್ಟ್ ಹೇಳ್ಬೇಕಾ, ಏನು ಒಂದು ಸ್ವಲ್ಪ ತಪ್ಪು ಹೇಳ್ಬೇಕಾ? ನನಗೊಂಚೂರು ಹೇಳಲ್ಲ ಸುಂದ್ರಿ. ಮಗಳ ನಾ ಯಾಕೆ ಹೇಳಂದಿ? ನಮ್ಮ ಮತ್ತೆಲ್ಲ ಹೇಳಿ ನಮ್ಮ ಸಂಸಾರನೇ ಹಳ್ಳ ಹಿಡಿಸ್ಯಾಳ. ಯಾವಾಗ ರೇಷನ್ ಕಾರ್ಡ್ ಬಂದಾಗ್ತದೋ, ಏನು ಶ್ರೀಮಂತರ ಅಂತ ತಿಳ್ಕೊತಾರೋ ನನಗೆ ಗೊತ್ತಾಗೋಲಾಗ್ಯದ. ನಿಂದು ಆಗಲ್ಲಕ್ಕ ಮಗಳ, ಹಂಗೆ ಏನು ಹೇಳ್ತಿ ಹೇಳಿ, ನೀನು ಇಷ್ಟ ಬಂದಿದ್ದು ಹೇಳು, ಎಲ್ಲ ಕರೆಕ್ಟಾಗಿ ಹೇಳಿಸ್ತೀನಿ ನಿನ್ನ ಕೈಲಿ. ಅದ್ರಾಗ ಏನದು ಸುಮ್ಮ, ಅವ್ರು ಏನೇನು ಕ್ವಶನ್ ಕೇಳ್ತಾರಲ್ಲ ಅದಕ್ಕೆ ಆನ್ಸರ್ ಹೇಳ್ಬಿಡ್ದು ಅಷ್ಟೇ. ಇಲ್ಲ ಸುಂದ್ರಿ, ಮೊನ್ನೆ ನಮ್ಮ ಸೋದರ ಮಾವನ ಹೆಂಡ್ತಿ ನೋಡು, ಅವ್ರ ಮನೆಗೆ ಬಂದಿದ್ರಂತ. ಫಸ್ಟ್ಗೆ ಅವ್ರ ಮನೆಗೆ ಹೋಗ್ಯಾರ ಶುರು ಆದಗಣ್ಣೆ. ಆಕೆ ಏನು ಮಾಡ್ಯಾಳ, ಏನು ದೊಡ್ಡ ಬಾರಿ ಶ್ರೀಮಂತ ಅನ್ಸ್ಕೋಬೇಕಂತೇಳಿ ಬರೀ ಇಲ್ಲದಿಲ್ಲದ ಎಲ್ಲ ಹೇಳ್ಬಿಟ್ಟಾಳ. ನನ್ನ ಮಕ್ಕಳಿಗೆ ಗೌರ್ಮೆಂಟ್ ನೌಕರಿ ಅದ, ನನಗೆ ಅಷ್ಟು ಆಸ್ತಿ ಅದ, ಇಷ್ಟು ಆಸ್ತಿ ಅದ, ಮನೆ ಒಂದು 2-3 ಮನೆ ಬಾಡಿಗೆ ಕೊಟ್ಟಿವಿ, ಹಿಂಗೆ ಅಂತೇಳಿ ಎಲ್ಲ ಸುಮ್ಮನೆ ಬಿಲ್ಡಪ್ ಕೊಟ್ಬಿಟ್ಟಾಳ. ರೇಷನ್ ಕಾರ್ಡ್ ತೊಗೊಂಡಿದ್ರು, ಅವ್ರ ಬಲ್ಲಿ ಏನೂ ಇಲ್ಲ. ರೇಷನ್ ಕಾರ್ಡ್ ಇತ್ತು ಅವ್ರ ಬಲ್ಲಿ. ಮೊನ್ನೆ ತಿಂಗಳ ಹೋಗ್ಯಾಳ ರೇಷನ್ ತರ್ಲಿಕ್ಕೆ. ಇಲ್ರಿ ನಿಮ್ಮ ರೇಷನ್ ಕಾರ್ಡ್ ಬಂದಾಗ್ಯದಂತ ಹೇಳ್ಬಿಟ್ರಂತವ್ರು. ಹಂಗೆ ಆತಿರ್ತದಂತವ, ಅದಕ್ಕಂದಲೇ ಕೇಳ್ತೀನಿ. ಹೌದಾ? ಏನವ ಅದು ನನಗೆ ಗೊತ್ತಿಲ್ಲ. ನಮ್ಮ ಮತ್ತೆಲ್ಲ ಇದ್ದಿದ್ದಂಗೆ ಹೇಳ ನೋಡು. ಏನು ಯಾಕಾಗಲ್ಲ ಬಿಡು, ಇದ್ದಿದ್ದಂಗೆ ಹೇಳ್ತೀನಿ. ನಂಬಲ್ಲಿ ಏನು ಅಷ್ಟು ಇಷ್ಟೆಂಟ್ ಹೇಳ್ತದ ಅಂತೇಳಿ ಸುಳ್ಳು ಹೇಳ್ಬೇಕು. ಅಷ್ಟು ಮಾಡಿಬಿಡು. ಸರ, ಇವ್ರ ಬಳಿ ಕೇಳ್ರಿ, ಎಲ್ಲ ಡೀಟೇಲ್ಸ್ ತೊಗೊಂಡು ಇನ್ನೊಂದು ಮನೆಗೆ ಕರ್ಕೊಂಡು ಹೋಗ್ತಾರೆ ಅವರು. ಅವ್ರ ಮನೆಗಾಗಿಂದ ನೀವು ನಿಮ್ಮ ಅದೇ ನೀವು ನೋಡ್ಕೋರಿ. ಆಯ್ತು ಹೇಳ್ರಿ ಮೇಡಮ್. ಸುಮ್ಮ ಬಡ ಕೊಟ್ಟು ಶೀನಣ್ಣನ ಮನೆಗೆ ಕರ್ಕೊಂಡು ಹೋಗಿ ಈಗ. ಆಮೇಲೆ ಮಾಮಿ ಮನೆಗೆ ಕರ್ಕೊಂಡು ಹೋಗಂತೆ. ಆಯ್ತು, ನೀನು ಇರೋ ಆಸಂದ್ರಿ ಇರ್ತಿದ್ನಿ. ನಂದೇನು ಕೆಲಸ ಇತ್ತು, ಅವು ಒಂದು ಬಂದವಲ್ಲ, ಬಳ್ಕೊಂಡು ಹೋಲಿ ಬೈಕೋತ ಕೊಡ್ತಾಳೆ ನಮ್ಮ ಅತ್ತಿ. ಆಯ್ತಾಳ. ಮೇಡಮ್, ನೀವು ಎಷ್ಟು ಜನ ಇರೋದ್ರಿ? ನಾವು 4 ಜನ ಇರ್ತೀವ್ರಿ. ಆಯ್ತು ರೀ ಮೇಡಮ್. ನಿಮ್ದೆಲ್ಲ ಡೀಟೇಲ್ಸ್ ಆಯ್ತು ರೀ. ಒಂದು ಸ್ವಲ್ಪ ಇನ್ನೊಂದು ಮನೆ ತೋರಿಸ್ತೀರಿ? ಆಯ್ತು ರೀ ಸರ. ಕೂತಿರಿ? ಕೂತಿ ನೋಡುವ. ಇವ್ರು ಯಾರ ಸುಮ್ಮ? ಇವ್ರು ರೀ ಕಾಕು, ಜಾತಿ ಗಣತಿ ಮಾಡ್ಲಿಕ್ಕೆ ಬಂದಾರಿ. ನಿಮ್ಮದು ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಅವರು, ಹೇಳ್ರಿ. ಹೌದ್ರಿ, ಕೂಡ್ ಬರ್ರಿ ಸರ, ಕೂಡ್ ಬರ ಸುಮ್ಮ. ಅಲ್ರಿ ಸರ, ಎಲ್ಲರ ಮನೆ ತಿರುಗಾಡಿ ಹಿಂಗೆ ನಿಮ್ಮದು ಡೀಟೇಲ್ಸ್ ಕೊಡ್ರಿ ಅಂತಿರಲ್ಲ, ಅದನ್ನ ತಗೊಂಡು ಏನು ಮಾಡೋರು ನೀವು? ನಮಗಲ್ರಿ ಅಜ್ಜಿ, ಮ್ಯಾಲೆ ಗೌರ್ಮೆಂಟಿಗೆ ಕಳಿಸ್ಬೇಕ್ರಿ ನಾವು. ಅವ್ರು ಕೇಳ್ತಾರ್ರಿ, ಮತ್ತೆ ಏನು ಮಾಡ್ಬೇಕ್ರಿ? ಅಲ್ರಿ, ಕೇಳ್ತಾರಂತಿರಲ್ಲ, ನಾವು ಕೊಡ್ತೀವಿ ಬಿಡು. ಇದರಿಂದ ಫಾಯ್ದಾ ಏನದ್ರಿ? ನಮಗೇನು ಬರ್ತದ ಲಾಭ? ಅದು ಅವ್ರಿಗೆ ಕೇಳ್ಬೇಕ್ರಿ. ನಮ್ದು ಎಷ್ಟು ಕೊಟ್ಟಿರ್ತಾರ ಅಷ್ಟು ಕೆಲಸ ಮಾಡೋರಿ ನಾವು, ಅಷ್ಟೇ. ಹಂಗಂದ್ರೆ ಹೆಂಗ್ರಿ? ಮಾಡ್ಲಿಕ್ಕೆ ಬಂದಿರ್ತೀರ ಅಂದ್ರೆ ಎಲ್ಲ ತಿಳ್ಕೊಂಡು ಬಂದಿರ್ಬೇಕ್ರಿ ನೀವು. ಅದು ನಮ್ಗೆ ಹಂಗೆಲ್ಲ ಹೇಳಂಗಿಲ್ರಿ ಅಜ್ಜಿ. ಅಕ್ಕೋರ ಒಂದು ಫೋಟೋ ತೆಗಿತೀನಿ ರೀ ನಿಮ್ಮದು. ಯಾಕಪ್ಪ, ಆಕಿನ ಫೋಟೋ ಯಾಕೆ ತೆಗಿತೀರಿ? ಸುಮ್ಮಿದ್ದಂಗೆಲ್ಲ ಬರೀ ಐತ್ ಬಿಡ ನಿಂದು. ಫೋಟೋ ತೆಗಿತಾನಂತ ಫೋಟೋ. ಹಂಗಲ್ರಿ ಅಜ್ಜಿ, ಫೋಟೋ ತೆಗೆದ್ರೆ ಮಾತ್ರ ಅದು ಎಲ್ಲ ಡೀಟೇಲ್ಸ್ ಹಾಕೊಳಿಕ್ ಬರ್ತದ್ರಿ, ಇಲ್ಲ ಅಂದ್ರೆ ಬರಂಗಿಲ್ರಿ. ಅದಕ್ಕೆ ಅಂತವೆಲ್ಲ ನನ್ನ ಮುಂದೆ ಹೇಳಿಕ್ ಬರ್ಬೇಡಪ್ಪ ನೀನು. ನನ್ನ ಮಗ ಬರೋ ಓದ್ತಾಗ್ಯದ, ಈಗ ಅವ ಬರ್ತಾನ, ಅವ್ನು ತಗೋಬೇಕಂದ್ರೆ ನಾನು ಸೊಸಿ ಫೋಟೋ ತೆಗೆದ ಬಗ್ಗೆನೇ ಇರಂಗಿಲ್ಲ ನೋಡು. ಅಲ್ರಿ ಅಜ್ಜಿ, ಇನ್ನ ನಾ ಮುಂದಿನ ಮನೆಗೆ ಹೋಗ್ಬೇಕು. ನಿಮ್ಮ ಮಗ ಬರೋದು ಲೇಟ್ ಆಗ್ತದೇನ್ರಿ? ಕೂಡ್ರಿ, ಕೆಲಸ ಆಗ್ಬೇಕಂದ್ರೆ ಕೂಡ್ಬೇಕಪ್ಪ. ಈಗ ಬಂದಿದ್ದಿ, ಬಂದ್ಗನೆ ಹೋಗ್ತೀನಿ ಅಂದ್ರೆ ಹಂಗ? ಮೇಡಮ್, ಏನ್ರಿ ಇವರು ಎಷ್ಟು ಸ್ಟ್ರಾಂಗ್ ಇದ್ದಾರಲ್ಲ ಅಜ್ಜಿ? ಹಂಗೆ ರೀ ಸರ, ಇದು ಬರೋಲ್ಲ ಸಮಯ ಇರಂಗಿಲ್ಲ ಅಲ್ರಿ ಮತ್ತೆ. ಹಂಗೇನು ಇಲ್ರಿ ಕಾಕು, ಫೋಟೋ ತಗೊಂಡು ಅವ್ರೇನು ಮಾಡ್ತಾರ್ರಿ, ಅದು ಫೋಟೋ ತೆಗೆದ ತಕ್ಷಣನೇ ಅದು ಆ್ಯಪ್ ಓಪನ್ ಆಗ್ತದಂತ್ರಿ. ಅವಾಗ ಡೀಟೇಲ್ಸ್ ಎಲ್ಲ ಕೊಡ್ತಾವಂತ್ರಿ.
ಅದ್ರ ಸಂಬಂಧ ತಕೋತಾರೆ ಅಷ್ಟೇ. ನಮ್ದು ತಕೊಂಡಾರಿ, ಅದಕ್ಕೇನು ಆಗಂಗಿಲ್ರಿ. ಇವಾಗ ಬೇಡವಾ ಇವ, ಯಾಕಂತ ಯಾಕ ಏನು ಬೇಡ. ಸೀನಣ್ಣ ಬರ್ತಾನೆ ಸದ್ದ, ಕೂಡ್ರಿ ಒಂದು 5 ನಿಮಿಷ. ಅಜ್ಜಿ ಅವ್ರದ್ದು ಬೇಡ ಅಂದ್ರೆ ನಿಮ್ಮ ತೆಗಿತೀನಲ್ರಿ. ನಂದ ಬ್ಯಾಡ್ರಪ್ಪ, ನಂಗೆ ನಾಚಿಗೆ ಬರ್ತದ್ರಿ ಫೋಟೋ ತೆಗ್ಸ್ಕೊಳಕ. ಫೋಟೋ ತಗೊಂಡು ನಾವೇನು ಮೇಡಮ್ ಮತ್ತಾಯಿ. ಅದಕ್ಕೇನಾಗತ್ರಿ ಅಜ್ಜಿ, ತಕ್ಕೋರಿ, ನಾಚ್ಕೋಬಾರ್ದ್ರಿ ಹಂಗೆಲ್ಲ. ಸೀದಾ ಕೂಡ್ರಿ, ಒಂದು ಫೋಟೋ ತಕ್ಕೋತೀನಿ. ಬ್ಯಾಡ ಅಂತೀನ್ರಿ ನಾನು, ಸುಮ್ಮನೆ ಯಾಕ್ರಿ ಕಾಕು. ಏನಾಗಂಗಿಲ್ಲ, ಸುಮ್ ಕೂಡ್ರಿ, ಒಂದು ಫೋಟೋ ತಗೋತಾರಷ್ಟೇ. ಮತ್ತು ನನಗೆ ಫೋಟೋ ತೆಗಿ ಅಂತೇಳಿ ನೀ ಯಾಕೆ ನಾಗ್ತೀಯ ಸುಮ್ಮ? ಅಲ್ರಿ ಕಾಕು, ನೀವು ನಾಚಿಗೆ ಬರ್ತದಂದ್ರಲ್ಲ, ಅದಕ್ಕೆ ನಗು ಬಂತ್ರಿ. ಆ ಫೋಟೋ ತಗೊಂಡು ಏನು ಮಾಡ್ತಾರೆ ಅವರು? ಮನೆಗೆ ಹೋಗಿ ಫೋಟೋ ತೆಗೆದು ಸಾಕಾಗಿರ್ತದ್ರಿ ಅವರಿಗೆ. ಒಬ್ಬೊಬ್ಬರು ಫೋಟೋ ತಗೊಂಡು ಅವ್ರೇನು ಮಾಡ್ಕೋತಾರ್ರಿ? ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ಸು. ಯಾರು ಬಂದಾರ ಮನೆಗೆ? ಎಷ್ಟು ಮಂದಿ ಬಂದಾರಲ್ಲ ಯಾಕ? ನಮಸ್ಕಾರ ರೀ ಸರ, ನಾವು ಜಾತಿ ಗಣತಿ ಮಾಡ್ಲಿಕ್ಕೆ ಬಂದಿದ್ದೀವ್ರಿ. ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಿ? ಹೌದ್ರಿ ಸರ, ಆಯ್ತು ಕೇಳ್ರಿ. ಏನು ಬೇಕು ಕೇಳ್ರಿ. ನಿಮಗೆ ಆಸ್ತಿ ಬೇಕೇನ್ರಿ? ಬರ್ದು ಕೊಡ್ಲೇನ್ರಿ ಸರ? ಬರ್ದು ಕೊಡ್ತೀನಿ, ತೊಗೊಂಡು ಹೋಗ್ಬಿಡ್ರಿ. ಬ್ಯಾಡ್ರಿ ಸರ್, ನಿಮ್ಮ ಆಸ್ತಿ ತೊಗೊಂಡು ನಾವೇನು ಮಾಡಮ್ರಿ? ನಿಮ್ಮದು ಏನೇನು ಆದಾಯ ಅದ, ಎಷ್ಟೆಷ್ಟು ನಿಮ್ಮ ಆಸ್ತಿ ಅದ, ಎಷ್ಟು ಜನ ಇರ್ತೀರಿ, ಒಂದು ಸ್ವಲ್ಪ ಬಡ ಡೀಟೇಲ್ಸ್ ಹೇಳ್ಬಿಟ್ರಿ ಅಂದ್ರೆ ನಾವು ತೊಗೊಂಡು ಹೋಗ್ಬಿಡ್ತೀವಿ ರೀ ಸರ್. ಹೌದ್ರಿ, ಕೇಳ್ರಿ ಸರ, ನೀವು ಧಾರಾಳವಾಗಿ ಕೇಳ್ರಿ, ನಾವು ಧಾರಾಳವಾಗಿ ಹೇಳ್ತೇವ್ರಿ. ನೀವು ಎಷ್ಟು ಜನ ಇರ್ತೀರಿ? ನಾವು 5 ಜನ ಇರ್ತೀವಿ ನೋಡ್ರಿ. ಹಾಂ ರೀ ಸರ್, ನಿಮ್ಮದು ಹೊಲ ಮನಿ ಅವೇನ್ರಿ? ಹ್ಞೂ ರೀ ಸರ, ಎಲ್ಲ ಅವ ರೀ. ಇದೊಂದು ಮನಿ ಸ್ವಂತ ಅದ ರೀ. ಊರಾಗ ಒಂದು 4 ಎಕರೆ ಹೊಲ ಅದ ನೋಡ್ರಿ ಅಷ್ಟೇ. ಸಾಲ ಅದು ಏನಾರ ಮಾಡ್ಕೊಂಡ್ರೇನು ಸರ್? ಅದಂದ್ರೆ ನೀವು ಮುಟ್ಟಿಸ್ತೀರೇನ್ರಿ ಸರ್? ಸಾಲ ಅದ್ರಿ, ಒಂದು ಸ್ವಲ್ಪ ಕೊಡ್ತಾರನ್ನ ಮನವಿ ಮಾಡ್ಕೋತೀರೇನ್ರಿ ಸರ್ಕಾರಕ್ಕೆ? ಹಂಗಿಲ್ರಿ ಸರ, ಸಾಲ ಅದಂತ ಬರಿತೀನಿ ರೀ ಅಷ್ಟೇ. ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟು ಅದ ರೀ ಸರ್? ಡೇಟ್ ಆಫ್ ಬರ್ತ್ ನಮಗೆ ಅವೆಲ್ಲ ಗೊತ್ತಿಲ್ಲ ಹೇಳ್ರಿ. ಅಲ್ಲಿ ಕೂತದಲ್ರಿ ಅದು ಮುದುಕಿ, ಏನು ಬರ್ದಿಟ್ಟಿಲ್ರಿ. ಅದೆಲ್ಲ ನಾವೆಲ್ಲಿ ಬರ್ದಿಡಮಪ್ಪ, ಬರ್ದಿಟ್ರು ಎಲ್ಲಿ ಹೋಗ್ಯಾವ ಏನಾವು. ಈಗಿನವರು ಬರ್ತಡೇ ಆಚರಿಸ್ಕೋತಾರ, ಅಲ್ಲಿ ಇಲ್ಲಿ ನಿಂತು ಕೇಕ್ ಕಟ್ ಮಾಡ್ತಾರ. ಹಂಗಾಗಿ ಕೇಕ್ ಕಟ್ ಮಾಡೋ ಸಂಬಂಧರ ಬರ್ತಡೇ ನೆನಪಿಟ್ಕೋತಾರ ಅವ್ರು ಹುಟ್ಟಿದ ದಿನಾಂಕನ. ನಾವೆಲ್ಲಿ ನೆನಪಿಡಮ್ಮ ಯಪ್ಪ. ಇರ್ಲಿ ಬಿಡ್ರಿ ಅಜ್ಜಿ, ಆಯ್ತು ರೀ. ಥ್ಯಾಂಕ್ಸ್ ರೀ ಸರ, ಇಷ್ಟೊತ್ತನ ಕೊಟ್ಟಿದ್ದಕ್ಕೆ. ಹೋಗ್ಬರ್ತೀವಿ ರೀ ನಾವಿನ್ನ. ಹೋಗ್ಬರ್ರಿ ಸರ, ನಮಸ್ಕಾರ ರೀ. ಮೇಡಮ್ ರೀ, ಇದೊಂದು ಮನಿ ಲಾಸ್ಟ್ ನೋಡ್ರಿ, ಇದೊಂದು ಮುಗಿಸ್ಕೊಂಡು ಹೋಗ್ಬಿಡಮ್ ನೋಡ್ರಿ, ಸಾಕಾಯ್ತು. ನಮಗೂ ಅಷ್ಟೇ ಸಾಕಾಗ್ಯದ್ರಿ ಸರ, ಹೋಗಿನ ಅಡುಗೆ ಮಾಡ್ಬೇಕ್ರಿ. ನೀವರ ಹೋಗಿ ಮನೆಗೆ ಹೋಗಿ ರೆಸ್ಟ್ ತಗೋತೀರಿ. ಎಲ್ಲಿ ರೆಸ್ಟ್ ರೀ ಮೇಡಮರ? ಕೇಳ್ರಿ. ಏನಂತೀರಿ ಅಜ್ಜಿ? ನಾವು ಜಾತಿ ಗಣತಿ ಮಾಡ್ಲಿಕ್ಕೆ ಬಂದೀವ್ರಿ. ಒಂದು ಸ್ವಲ್ಪ ನಿಮ್ಮದು ಮಾಹಿತಿ ಕೊಡ್ರಿ. ಅಯ್ಯ ಕಣ್ ಕಾಣಂಗಿಲ್ಲ ಪಾಪವ, ಈ ಸಣ್ಣ ವಯಸ್ಸಿಗೆ ಆಪರೇಷನ್ ಆಗ್ಯದ, ಅದಕ್ಕೆ ಕರಿ ಚಸ್ಮಾ ಹಾಕೊಂಡೇನು? ಅದಕ್ಕೆ ರೀ ಮೇಡಮರ, ಸ್ಟೈಲ್ ಮಾಡೋದಕ್ಕೂ ಒಂದು ಲೆಕ್ಕ ಅಂತ ಇರ್ತದ್ರಿ. ಹಳ್ಳಿಗೆ ಬಂದ ಅಂತ ಚಸ್ಮಾ ಹಾಕೊಂಡು ಬಂದ್ರೆ ಏನು ಹೇಳ್ತಾರೆ ನಿಮಗೆ? ಬೇರೆ ಯಾವ್ದಾರ ಸುಮ್ಮ ಬಿಳಿ ಗ್ಲಾಸಿಂದ ಹಾಕೊಂಡ್ ಬರ್ಬೇಕಿಲ್ರಿ? ಕೂಲಿಂಗ್ ಅಂತೇಳಿ ಹಾಕೊಂಡ್ ಬಂದಿರಿ ನೋಡ್ರಿ, ನಿಮ್ಮ ಕಣ್ಣು ಆಪರೇಷನ್ ಆಗ್ಯದಲ್ಲ ಅಜ್ಜಿ. ಅಲ್ಲ ಅಜ್ಜಿ, ನನ್ನ ಕಣ್ಣು ಆಪರೇಷನ್ ಆಗಿಲ್ಲ, ಅದು ಸ್ಟೈಲಿಗೆ ಹಾಕೊಂಡಿನಿ. ನಿಮ್ಮದು ಮಾಹಿತಿ ಕೊಡ್ರಿ, ಮಾಹಿತಿ. ಮನಿ ಪತ್ರ ಆಗಂಗ್ಲವ ಯಾವ ಇರೋದ? ಇದೊಂದು ಮನಿ ಅದ ಗುಡ್ಸಲ್ ಅಂತದು. ನಾ ಎಲ್ಲಿ ನೀವು ಮನಿ ಪತ್ರ ಕೊಡ್ಲೇ ತಾಯಿ? ನೀ ಒಳಗೆ ಗಂಟು ಬಿಡಿ ಬಿಡ. ಏನ್ರಿ ಸರ್, ಈ ಅಜ್ಜಿ ಕಿವಿ ಕೆಣಲ್ ಕಾಣಿಸುತ್ತ? ಆ ಅಜ್ಜಾರ ಹೆಂಗ ನೋಡ್ಕೋತ ಕೂತ ನೋಡ್, ಸುಮ್ಮ ಅದವ್ರ ಹೇಳ್ಬಾರ್ದ? ಅಜ್ಜ ನೀವರ ಹೇಳ್ರಿ ಮಾಹಿತಿ. ಹೌದ್ರಿ ಮೇಡಮರ, ನಾ ಆಕಿನ ಗಂಡ ರೀ. ಸುದ್ದ ಆಯ್ತು ನಡಿ. ನೀ ಆಕಿನ ಗಂಡ ಇರಲ್ಲ ಕೋಮಾರ, ನಮಗೆ ಮಾಹಿತಿ ಕೊಡ್ರಿ ಒಪ್ಪ. ನೀವು ಮನ್ಯಾಗ ಎಷ್ಟು ಜನ ಇರ್ತೀರಿ? ಎಷ್ಟು ಜೋರ್ಚಿರ್ತೀವ ಸಾವಕಾಶ ಕೇಳು. ಇಷ್ಟೊತ್ತನ ಏನು ಹುಡ್ಕೊಂಡೇವ ನಾನು? ನಾವ ಇಬ್ಬರೇ ಇರ್ತೀವಿ ನೋಡವ. ಮಕ್ಕಳಿಲ್ಲ? ಇದ್ದಾರ, 5 ಮಂದಿ ಇದ್ದಾರ ಮಕ್ಕಳು. ಎಲ್ಲಿರ್ತಾರ ಅವರು? ನೌಕರಿ ಮೇಲೆ ಬೇರೆ ಊರಿಗೆ ಹೋಗ್ಯಾರ, ನಾವಿಬ್ಬರೇ ಇರ್ತೀವಿ ಇಲ್ಲಿ. ಹೌದಾ? ನಿಮ್ಮದು ಹೊಲ ಅದನು? ಹೊಲ ತಗೋತೀಯ? ಆಗಂಗಿಲ್ಲವೇ, ನನ್ನ ಮಕ್ಕಳಿಗೆ ನಾ ಹೊಲ ಕೊಟ್ಟಿಲ್ಲ, ನಿನಗೇನು ಕೊಡ್ಲಿ? ನಿಮ್ಮ ಹೊಲ ಎಷ್ಟಿದ್ದಾವ? ಎಷ್ಟದ ಇರ್ಲಕ್ಕ, ನಿನಗೆ ಅದಕ್ಕೆ ಬೇಕು? ಅಜ್ಜಿ, ಸರ್ಕಾರ ಅದನ್ನೆಲ್ಲ ಕೇಳ್ತದ. ನಿಮ್ಮ ಹೊಲ ಎಷ್ಟದಾವ ಹೇಳು? ಗೌರ್ಮೆಂಟ್ ಕೋತಾವ? ನಾ ಕೊಡಂಗ್ಲಪ್ಪ. ಯಪ್ಪ ಸರ, ಇದು ಏನು ಗಂಟು ಬಿದ್ದ್ರಿ ಇವರು? ಪಾಪ, ಒಂದ್ ಕಪ್ ಚಾ ಮಾಡ್ಕೊಡು ಹೋಗಿ, ಚಾ ಬೇಕಂತವ್ರಿಗೆ. ಚಾ ಅಂದ್ರ ಮಾಡ್ಕೊಂಬರ್ತೀನಿ ನಿಂದ್ರವ, ಕೂಡ ಬರ್ರಿ. ವಾ ಅಜ್ಜಿ, ಚಾಗಿ ಏನು ಬೇಡ ತಾಯಿ, ಮಾಹಿತಿ ಕೊಡು ಸಾಕು. ಬೆಲ್ಲದ ಚಾ ಮಾಡ್ಬೇಕಾ? ಬೇಡವಾ, ಸಕ್ಕರೆ ಚಾ ಮಾಡ್ಕೊಂಬರ್ತೀನಿ ತಗೋ. ಅಜ್ಜಿ ಚಾ ಬೇಡ. ಮತ್ತೇನು ಬೇಕಾ ನಿನಗ? ಇಷ್ಟೊತ್ತನ ಪಾಪ ಮಾತಾಡ್ಲಿಕ್ಕತ್ತೀರಿ, ಗಂಟ್ಲು ನೋವಾಗಿರ್ತದ, ಒಂದು ಸ್ವಲ್ಪ ಕುಡಿ ಏನಾರ. ನಿಮ್ಮದು ಯಾವ ಊರ್ರಿ? ಇಲ್ಲೇ ಬಿಟ್ಟು ಬಂದ ಹಳ್ಳಿಯವ್ರು ನಾವು. ಬಿಜಾಪುರದವ್ರಾ? ಸರ, ನನ್ನ ಕೈಲಿ ಆಗಂಗಿಲ್ರಿ, ನೀವೇ ಕೇಳಬರ್ರಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಜಾತಿ ಗಣತಿ ಮಾಡ್ಲಿಕ್ಕೆ ಹೋದಾಗ ಟೀಚರ್ಸ್ಗಳಿಗೆ ಈ ಥರ ಅನುಭವಗಳು ಆಗಿರ್ತಾವಲ್ರಿ, ಹಂಗಿದ್ರೆ ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.